1931 ಫೆಬ್ರವರಿ 27ರಂದು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ ಆಜಾದ್ ನಿಧನರಾದರು. ಅವರು 1906ರ ಜುಲೈ 23ರಂದು ಮಧ್ಯಪ್ರದೇಶದ ಜಬುವಾ ಜಿಲ್ಲೆಯ ಭಾವ್ರಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಆಜಾದ್ ಯಾವಾಗಲೂ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಬಯಸಿದ್ದರು. 1921ರಲ್ಲಿ ಅವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಿ ಮಹಾತ್ಮ ಗಾಂಧಿಯವರ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು. 15ನೇ ವಯಸ್ಸಿನಲ್ಲಿ ಬ್ರಿಟಿಷರಿಂದ ಸೆರೆಹಿಡಿಯಲ್ಪಟ್ಟ ಅವರು ಮೊದಲ ಬಾರಿಗೆ ಜೈಲುವಾಸವನ್ನು ಅನುಭವಿಸಿದರು ಮತ್ತು ಶಿಕ್ಷೆಯಾಗಿ 15 ಚಡಿ ಏಟುಗಳನ್ನು ಪಡೆದರು. ಅವರು 1925ರ ಕಾಕೋರಿ ರೈಲು ದರೋಡೆಯಲ್ಲಿ ಭಾಗವಹಿಸಿದ್ದರು ಮತ್ತು 1928ರಲ್ಲಿ ಅವರು ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರ ಹತ್ಯೆಗೆ ಸೇಡು ತೀರಿಸಿಕೊಂಡರು. ಆಜಾದ್ ವೀರಾವೇಶದಿಂದ ಹೋರಾಡಿದರು, ಆದರೆ ಅವರಿಗೆ ಬೇರೆ ದಾರಿ ಕಾಣದಿದ್ದಾಗ ಜೀವಂತವಾಗಿ ಸೆರೆಹಿಡಿಯಲ್ಪಡುವುದಿಲ್ಲ ಎಂಬ ತನ್ನ ಭರವಸೆಯನ್ನು ಉಳಿಸಿಕೊಳ್ಳಲು ಅವರು ತಮಗೆ ತಾವೇ ಗುಂಡು ಹಾರಿಸಿಕೊಂಡರು. 2002ರ ಫೆಬ್ರವರಿ 27ರಂದು ಗುಜರಾತ್ ಹಿಂಸಾಚಾರ ಎಂದು ಕರೆಯಲ್ಪಡುವ ಗುಜರಾತ್ ಗಲಭೆಗಳು ರಾಜ್ಯದೊಳಗಿನ ಅಂತರ್ಕೋಮು ಕಲಹದ ದುರಂತ ಪ್ರಸಂಗಗಳಾಗಿ ತೆರೆದುಕೊಂಡವು. ಈ ದಿನದಂದು ಗೋಧ್ರಾದಲ್ಲಿ ರೈಲಿಗೆ ಬೆಂಕಿ ಹಚ್ಚಿದ್ದು ಅಯೋಧ್ಯೆಯಿಂದ ಹಿಂತಿರುಗುತ್ತಿದ್ದ 58 ಹಿಂದೂ ಯಾತ್ರಿಕರು ಮತ್ತು ಕರಸೇವಕರ ವಿನಾಶಕಾರಿ ಸಾವುಗಳಿಗೆ ಕಾರಣವಾಯಿತು. ಈ ಘಟನೆಯು ವ್ಯಾಪಕ ಹಿಂಸಾಚಾರವನ್ನು ಹುಟ್ಟುಹಾಕಿತು. ಇದು ಗುಜರಾತ್ ಇತಿಹಾಸದಲ್ಲಿ ಕರಾಳ ಅಧ್ಯಾಯವನ್ನು ಗುರುತಿಸಿತು. ಅಯೋಧ್ಯೆಯಿಂದ ಅಹಮದಾಬಾದ್ಗೆ ಬಂದ ಸುಮಾರು 2,000 ಕರಸೇವಕರನ್ನು ಹೊತ್ತ ಸಾಬರಮತಿ ಎಕ್ಸ್ಪ್ರೆಸ್ ಉದ್ವಿಗ್ನತೆಯನ್ನು ಇನ್ನಷ್ಟು ಉಲ್ಬಣಗೊಳಿಸಿತು. ತರುವಾಯ ಫೆಬ್ರವರಿ 28ರಂದು ಪ್ರಾರಂಭವಾಗಿ 2 ರಿಂದ 3 ತಿಂಗಳವರೆಗೆ ವಿಸ್ತರಿಸಿದ ಗಲಭೆಗಳು ಹಲವಾರು ಜೀವಗಳನ್ನು ಬಲಿ ತೆಗೆದುಕೊಂಡವು ಮತ್ತು 16,000 ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿದವು. ನಂತರದ ಪರಿಣಾಮವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ಸಮಗ್ರ ತನಿಖೆಗೆ ಪ್ರೇರೇಪಿಸಿತು. ಘಟನೆಯ 8 ವರ್ಷಗಳ ನಂತರ 2009ರ ಜೂನ್ 1ರ ನಂತರ ಪ್ರಕರಣದ ವಿಚಾರಣೆಗಳು ಪ್ರಾರಂಭವಾದವು. ಅಂತಿಮವಾಗಿ 2011ರ ಮಾರ್ಚ್ 1ರಂದು ವಿಶೇಷ SIT ನ್ಯಾಯಾಲಯವು 31 ವ್ಯಕ್ತಿಗಳನ್ನು ಅಪರಾಧಿಗಳೆಂದು ಘೋಷಿಸುವ ಮೂಲಕ ನ್ಯಾಯವನ್ನು ನೀಡಿತು. 11 ಜನರಿಗೆ ಮರಣದಂಡನೆ ಮತ್ತು 20 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ವಾರ್ಷಿಕವಾಗಿ ಫೆಬ್ರವರಿ 27ರಂದು ಪ್ರಪಂಚವು ವಿಶ್ವ NGO ದಿನವನ್ನು ಸ್ಮರಿಸುತ್ತದೆ. ಸರ್ಕಾರೇತರ ಸಂಸ್ಥೆಗಳ ಪ್ರಮುಖ ಕೊಡುಗೆಗಳನ್ನು ಗುರುತಿಸಲು ಮತ್ತು ಶ್ಲಾಘಿಸಲು ಈ ದಿನವನ್ನು ಸಮರ್ಪಿಸಲಾಗಿದೆ. ಈ ದಿನವು NGOಗಳು ನಡೆಸುತ್ತಿರುವ ಮಹತ್ವದ ಕೆಲಸದ ಬಗ್ಗೆ ಅರಿವು ಮೂಡಿಸಲು ಮತ್ತು ವ್ಯಕ್ತಿಗಳು ಹಾಗೂ ಸಮುದಾಯಗಳಿಂದ ಬೆಂಬಲವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು NGOಗಳಿಗೆ ತಮ್ಮ ಸಾಧನೆಗಳನ್ನು ಪ್ರದರ್ಶಿಸಲು, ಸಹಯೋಗವನ್ನು ಬೆಳೆಸಲು ವೇದಿಕೆಯನ್ನು ನೀಡುತ್ತದೆ. 2014ರಲ್ಲಿ ಪ್ರಾರಂಭವಾದಾಗಿನಿಂದ ವಿಶ್ವ NGO ದಿನವನ್ನು ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳೊಂದಿಗೆ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.